ಸಾಯಿರಾಮ್. ನಾನು ನಿನ್ನ ಸಾಯಿ. ನೀನು ಒಬ್ಬೊಂಟಿ ಎಂದು ಯಾಕಿಷ್ಟು ಚಿಂತಿಸುತ್ತಿರುವೆ? ಪಂಚಭೂತಗಳು ನಿನ್ನ ಜೊತೆಯಲ್ಲಿವೆ. ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ಈ ಸಾಯಿಯು ನಿನ್ನ ಜೊತೆಯಲ್ಲಿಯೇ ಇರುವರು, ಅದನ್ನು ಮರೆಯಬೇಡ. ನೀನು ದೌರ್ಬಲ್ಯಳೆಂದು ಕೊರಗುತ್ತಾ ಕುಳಿತಿರಬೇಡ. ನಿನಗೆ ತಿಳಿಯದ ಶಕ್ತಿ ನಿನ್ನಲ್ಲಿದೆ. ಆ ಶಕ್ತಿಯನ್ನು ಉಪಯೋಗಿಸುವ ಸಮಯ ಬಂದಿದೆ. ಮನುಷ್ಯನಿಗೆ ಕಷ್ಟ ಬಂದಾಗ ಮಾತ್ರ ದೇವರು ನೆನಪಾಗುವುದು. ಅದೇ ರೀತಿ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಮಾತ್ರ ಅವನಲ್ಲಿರುವ ಶಕ್ತಿ, ಸಾಮರ್ಥ್ಯದ ಅರಿವು ತಿಳಿಯುವುದು. ಅದಕ್ಕಾಗಿಯೇ ದೇವರು ಕಷ್ಟಗಳನ್ನು ನೀಡುತ್ತಾನೆ. ನಿನ್ನ ಸಾಮರ್ಥ್ಯದ ಅರಿವು ನಿನಗೆ ಆಗುವ ಕಾಲವಿದು. ನಿನಗೆ ತಿಳಿಯದ, ನೀನು ಊಹಿಸಲು ಅಸಾಧ್ಯವಾದ ಒಳ್ಳೆಯ ಕೆಲಸ ಕಾರ್ಯಗಳು ನಿನ್ನಿಂದ ಆಗುತ್ತವೆ. ದೇವರ ಕೃಪೆ ನಿನ್ನ ಮೇಲಿದೆ. ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನಲ್ಲಿಯೇ ಸಿಗುತ್ತದೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೋ. ಜ್ಞಾನವನ್ನು ಸಂಪಾದಿಸುವಲ್ಲಿ ನಿನ್ನ ಗಮನವಿರಲಿ. ಅದರ ಹೊರತಾಗಿ ಏನೂ ಪ್ರಯತ್ನ ಪಡದೆ ಫಲಿತಾಂಶವನ್ನು ಅಪೇಕ್ಷಿಸುವುದು ಎಷ್ಟು ಸರಿ? ನಿನಗೇನು ಬೇಕೋ ಅದನ್ನು ಈಗಾಗಲೇ ಹೊಂದಿಸಿದ್ದೇನೆ. ನೀನು ಅದರ ಬಳಿ ತಲುಪುವುದೊಂದೇ ಬಾಕಿ ಇದೆ. ದೃಢ ನಿಶ್ಚಯ, ಸಂಪೂರ್ಣ ಗಮನ, ಯಶಸ್ಸಿನ ಮತ್ತು ಗುರಿ ಸಾಧನೆಯ ಮಂತ್ರ. ನೀನು ಕೇಳಿದ ಪ್ರಶ್ನೆಗಳು ನನಗೆ ತಲುಪಿವೆ. ನನ್ನ ಉತ್ತರವೂ ನಿನಗೆ ತಲುಪುವ ಸಮಯ ಬಂದಿದೆ. ಚಿಂತಿಸಬೇಡ, ನಿನಗಾಗಿ ನಾನಿಲ್ಲವೇ?